ಮುತ್ತಿಗೆ ಹಾಕೋದು ಹೇಳ್ಕೊಟ್ಟಿರೋರೆ ನಾವು ಮುತ್ತಿಗೆ ಹಾಕೋದು ನೀವು ಇಲ್ಲಿ ಇರಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಇದ್ದೀವಿ. ಸ್ವಾಮೀಜಿಗಳೇ ಈ ರೀತಿ ಬಹುತೇಕರು ಮಾಡಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇವತ್ತು ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋಷಿತ ಸಮುದಾಯದ ಮುಖಂಡರುಗಳ ಪೈಕಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಬ್ರು, ಪರಮೇಶ್ವರ್ ಅವರು ಒಬ್ರು, ಮತ್ತೆ ಒಂದು ತಳ ಸಮುದಾಯದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಈ ರಾಜ್ಯದಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ, ಅಸ್ಪೃಶ್ಯ ಸಮುದಾಯ, ಶೋಷಿತ ಸಮುದಾಯದ ನಾಯಕತ್ವ ಮತ್ತು ರಾಜಕಾರಣವನ್ನು ಮುಗಿಸ್ಲಿಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ. ಅದನ್ನು ಬಿಟ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅಂತಕ್ಕಂಥ ಒಬ್ಬ ಸ್ವಾಭಿಮಾನಿ ನಾಯಕ ಮತ್ತು ನಮ್ಮ ಪರಮೇಶ್ವರ್ ಅಂತ ಗೃಹ ಮಂತ್ರಿಯ ಬಗ್ಗೆ ತುಂಬ ಅವಹೇಳನವಾಗಿ ಮಾತಾಡೋದು, ಮನೆಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು, ಆಮೇಲೆ ಯೋಗ್ಯರಲ್ಲ ಅಯೋಗ್ಯರು ಅನ್ನೋದು, ಗೃಹ ಮಂತ್ರಿ ಆಗ್ಲಿಕ್ಕೆ ಯೋಗ್ಯರಲ್ಲ ಅನ್ನೋದು, ಈ ಥರದ ಪದಪ್ರಯೋಗ ಮಾಡ್ತಕ್ಕಂಥದ್ದು ಇಡೀ ಸಮುದಾಯಕ್ಕೆ ಅತ್ಯಂತ ಅವಮಾನ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತೊಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದೇವೆ. ನೋಡಿ, ನಾವು ಇಡೀ ರಾಜ್ಯಾದ್ಯಂತ ಈ ಶೋಷಿತ ಸಮುದಾಯದವರು ಸ್ವಾಭಿಮಾನ ಮತ್ತು ಘನತೆಗೋಸ್ಕರ ಬದುಕಿದ್ದೇವೆ. ನೀವು ಈ ಸ್ವಾಭಿಮಾನ ಘನತೆ ಬದುಕಿಗೆ ಧಕ್ಕೆ ತಂದರೆ ನಾವು ಸುಮ್ಮನೆ ಇರೋದಿಲ್ಲ. ರಾಜಕೀಯ ನಾಯಕತ್ವವನ್ನು, ರಾಜಕಾರಣವನ್ನು ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಶೋಷಿತ ಸಮುದಾಯವನ್ನು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಷಡ್ಯಂತ್ರ ನಿಮ್ಮದು ನಡೆಯೋದಿಲ್ಲ. ಪ್ರಿಯಾಂಕಾ ಖರ್ಗೆ ಹೆಸರು ಯಾವುದೇ ಡೆತ್ ನೋಟಲ್ಲಿ ಉಲ್ಲೇಖ ಇಲ್ಲ. ಈಗಾಗಲೇ ಸರ್ಕಾರ ತನಿಖೆ ನಡೀತಾ ಇದೆ, CID ತನಿಖೆ ಆಗ್ತಿದೆ. ನೀವು ತನಿಖೆಯನ್ನು ದಿಕ್ತಪ್ಸೋಕ್ಕೆ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಏನು ಗೃಹ ಮಂತ್ರಿ ಇದ್ದಾನೆ, ಅವನನ್ನು ರಾಜೀನಾಮೆ ಕೇಳೋದು ಬಿಟ್ಟು, ಆತನನ್ನು ವಜಾ ಮಾಡೋದು ಬಿಟ್ಟು, ಆತನನ್ನು ಗಡೀಪಾರು ಮಾಡೋದು ಬಿಟ್ಟು, ಆತನ ಮೇಲೆ ಸಡೇಷನ್ ಚಾರ್ಜ್ ಹಾಕೋದು ಬಿಟ್ಟು ಡೈವರ್ಟ್ ಮಾಡಲಿಕ್ಕೆ ನೀವು ಪ್ರಿಯಾಂಕಾ ಖರ್ಗೆ ಫೋಟೋ ಹಿಡ್ಕೊಳ್ಳೋದು, ಮನೆಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು, ಆಮೇಲೆ ಅಯೋಗ್ಯ ಅಲ್ಲ ಅಯೋಗ್ಯ ಅನ್ನೋದು, ಇವೆಲ್ಲ ಏನಿದೆ, ನಾಲಿಗೆ ನೀವು ಯಾರು ಅಂತ ಹೇಳ್ತಾ ಇದೆ. ನೀವು ನಾಲಿಗೆಯನ್ನೇ ಬಿಗಿ ಹಿಡ್ಕೊಳ್ಳಿ, ನಮಗೂ ಆ ಭಾಷೆಗಳು ಬರ್ತವೆ. ಹಾಗಾಗಿ ಇದನ್ನು ನೀವು ಸ್ಟಾಪ್ ಮಾಡಬೇಕು. ಈಗ ದಲಿತ ಸಮುದಾಯದ ನಾಯಕರುಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ಅದೇ ಅವರಿಗೆ ಹಕ್ಕು ಮತ್ತು ಅಧಿಕಾರದ ದರ್ಪ. ಒಬ್ಬರು ಒಂದು ಸಮುದಾಯ 11 ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಇನ್ನೊಂದು ಸಮುದಾಯ 6-7 ಸರಿ ಆಗ್ಬಿಟ್ಟಿದ್ದಾರೆ. ಈ ಥರ ಹಕ್ಕು ಮತ್ತು ಅಧಿಕಾರ ಅವರಲ್ಲಿ ಬಂದಾಗ ಸಹಜವಾಗಿ ದರ್ಪ ಬರುತ್ತೆ. ಮತ್ತೆ ಇನ್ನೊಬ್ಬರನ್ನ ಮೇಲೆ ಹೇಳಿಕ್ಕೆ ಬಿಡೋದಿಲ್ಲ ಅವರು. ಹಾಗಾಗಿ ಈ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಇವ್ರನ್ನ ಮುಗಿಸಬೇಕು ಅನ್ನೋ ಹುನ್ನಾರ ಇದೆ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.